ನಿಮ್ಮನ್ನು ಈ ರೀತಿ ನೋಡಿದ್ರೆ ಖುಷಿ ಆಗುತ್ತೆ, ಆದರೆ ಖುಷಿ ಜೊತೆ ಭಯ ಮತ್ತು ಆತಂಕನೂ ಇದೆ. ಈಗ ನನ್ನ ಆತಂಕ ಏನು ಅಂದರೆ ನೀವು ಮಲ್ಲಿ ಜೊತೆ ನಿಜವಾಗ್ಲೂ ಚೆನ್ನಾಗಿದ್ದೀರಾ ಅಥವಾ ಚೆನ್ನಾಗಿರೋ ಥರ ಡ್ರಾಮಾ ಆಡ್ತಿದ್ದೀರಾ ಅಂತ. ನಿಮ್ಮ ಬಗ್ಗೆ ಗೊತ್ತಿರೋರು ಯಾರಿಗಾದ್ರೂ ಹಾಗೆ ಅನ್ಸೋದು ಸಹಜ ಅಲ್ವಾ? ಯಾಕೀಗೆಲ್ಲ ಮಾತಾಡ್ತೀರಾ? ಅದಕ್ಕೆ ಮಲ್ಲಿ ಯಾರು? ನಾನು ಪ್ರೀತಿಸಿರೋ ಹುಡುಗಿ ಅಲ್ವಾ? ಅದಕ್ಕೆ ನಿಮಗೂ ಚೆನ್ನಾಗಿ ಗೊತ್ತು ನನ್ನ ಮದುವೆ ಹೇಗೆಲ್ಲ ಆಯಿತು ಅಂತ. ಮನೆಯವರೆಲ್ಲರೂ ಮಲ್ಲಿ ಮೇಲೆ ಅಪ್ಸೆಟ್ ಆದರು, ನಾನು ಮಲ್ಲಿ ಮೇಲೆ ಅಪ್ಸೆಟ್ ಆದೆ. ನನ್ನ ಕೋಪನೆಲ್ಲ ಅವಳ ಮೇಲೆ ತೋರಿಸ್ಕೊಂಡೆ. ಅದೆಲ್ಲ ನಿಜ. ಆದರೆ ಈಗ ಹಾಗಿಲ್ಲ. ಮನೆಯವರೆಲ್ಲ ಮಲ್ಲಿನ ಒಪ್ಕೊಂಡಿದ್ದಾರೆ, ಮತ್ತು ನಾನು ಅವಳ ಗಂಡಾಗಿ ಅವಳನ್ನು ಪ್ರೀತಿಸಿದ ಹುಡುಗಾಗಿ ಅವಳನ್ನು ಒಪ್ಕೊಳ್ದೆ ಹೇಗಿರಲಿ. ಮಲ್ಲಿ ಮೇಲೆ ನನಗೆ ಯಾವ ಕೋಪನೂ ಇಲ್ಲ, ಯಾವ ಬೇಜಾರು ಇಲ್ಲ. ನನ್ನ ಜೀವನದಲ್ಲಿ ಏನೇನಾಗಿದೆಯೋ ಎಲ್ಲನೂ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ನಾನು ಇವಾಗ ಬದಲಾಗಿದ್ದೀನಿ. ಆದರೂ ಅಮ್ಮನ ಮೈ ಹುಷಾರಿಲ್ಲದೆ ಇರೋ ಟೈಮಲ್ಲಿ ನೀವು ಮಲ್ಲಿ ಜೊತೆ ಏನೂ ಆಗೇ ಇಲ್ಲ ಅನ್ನೋ ಥರ ಖುಷಿಯಾಗಿರೋದನ್ನ ನೋಡಿದ್ರೆ ಒಂಥರ ನಾರ್ಮಲ್ ಆಗಿ ಅನ್ಸಲ್ಲ ಅಲ್ವಾ? ಯಾಕೆ ನಾರ್ಮಲ್ ಅನ್ನಿಸ್ಬಾರ್ದು ಅಲ್ವಾ? ನೀವು ಯಾಕೆ ಅದನ್ನು ನಾರ್ಮಲ್ ಆಗಿ ತಗೋತಿಲ್ಲ? ಒಂದೇ ಒಂದ್ಸಲ ಮಲ್ಲಿ ಆ್ಯಂಗಲಿಂದನೂ ಯೋಚನೆ ಮಾಡಿ. ಅಮ್ಮಂಗೆ ಹುಷಾರಿಲ್ಲ ನಿಜ, ಬಟ್ ಮಲ್ಲಿ ನನ್ನ ನಂಬ್ಕೊಂಬಂದಿರೋ ಹುಡುಗಿ, ಅವಳ ಜೊತೆ ನಾನು ಚೆನ್ನಾಗಿರ್ಬೇಕಲ್ವಾ? ಅವಳನ್ನು ಚೆನ್ನಾಗಿ ನೋಡ್ಕೋಬೇಕಲ್ವಾ? ತಪ್ಪಲ್ಲ, ಆದರೆ ಮದುವೆ ಮನೆಯಲ್ಲಿ ಮಲ್ಲಿ ಅಷ್ಟು ಜನಗಳ ಮುಂದೆ ಅಷ್ಟು ಗೋಗರಿದ್ರೂ ನಿಮ್ಮ ಮನ್ಸು ಕರಗಲಿಲ್ಲ. ಅಂಥ ಕಲ್ಲು ಮನಸ್ಸು ಈಗ ಕರಗಿ ನೀರಾಗಿ ಹರಿತಿದೆ. ಈ ಕಲ್ಲು ನೀರಾಗಿದ್ದ ಮ್ಯಾಜಿಕ್ ನನಗೆ ಅರ್ಥ ಆಗ್ತಿಲ್ಲ. ಮ್ಯಾಜಿಕ್ ಅಷ್ಟೇ ಅಲ್ಲ, ಇದೊಂದು ದೊಡ್ಡ ಪವಾಡ ಅಂದ್ರೂ ತಪ್ಪಾಗಲ್ಲ. ತಪ್ಪಲ್ಲ, ಅದು ಪವಾಡನೇ. ಆ್ಯಂಡ್ ಇದೆಲ್ಲ ಸಾಧ್ಯ ಆಗಿದ್ದು ನನಗೆ ಮಲ್ಲಿ ಮೇಲಿರೋ ಪ್ರೀತಿಯಿಂದ. ಅದು ಆ ರಾಂಗ್ ಟೈಮಲ್ಲಿ ನಾನು ಆ ಥರ ಕೆಟ್ಟದಾಗ ನಡ್ಕೋಬೇಕಾಯ್ತು. ಅದು ಅದರಿಂದ ಕಾರಣ ಇದೆ. ಎಷ್ಟು ಜನ ರಿಲೇಟಿವ್ಸ್ ಎಲ್ಲ ಬಂದಿದ್ರು ನನ್ನ ಮದುವೆಗೆ. ಅವ್ರ ಮುಂದೆ ನಮ್ಮ ಫ್ಯಾಮಿಲಿ ಗೌರವ ನನ್ನಿಂದ ಹಾಳಾಗ್ತಿದೆ ಅನ್ನೋದನ್ನು ಹೇಗೆ ಸಹಿಸ್ಕೊಂಡಿರಲಿ? ಆ ಒಂದು ಕಾರಣಕ್ಕೋಸ್ಕರ ನಾನು ಆ ರೀತಿ ನಡ್ಕೊಂಡೆ. ನಾನು ಮಾಡಿ ತಪ್ಪೇ, ಒಪ್ಕೋತೀನಿ. ಬಟ್ ಅದರ ಅರ್ಥ ನನಗೆ ಅವಳ ಮೇಲೆ ಪ್ರೀತಿನೇ ಇಲ್ಲ ಅಂತಲ್ಲ. ಆವತ್ತಿನ ದಿನ ಆ ಸಿಚುಯೇಷನಲ್ಲಿ ನನಗೆ ಅವಳ ಮೇಲೆ ಇದ್ದಿದ್ದ ಪ್ರೀತಿನ ನಾನು ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗಲಿಲ್ಲ. ಬಿಕಾಸ್ ನಾನು ಆ ಥರ ಸಿಚುಯೇಷನಲ್ಲಿ ಇದ್ದೆ. ಬಟ್ ಈಗ ಆ ಥರ ಇಲ್ಲ. ಐ ಹೋಪ್ ನಿಮಗೆಲ್ಲ ಕ್ಲಿಯರ್ ಆಗಿದೆ. ಯು ಹ್ಯಾವ್ ಅ ಕ್ಲಾರಿಟಿ ಅಂತ ಅನ್ಕೋತೀನಿ. ನೋಡಿ, ನೀವು ಮಲ್ಲಿ ಜೊತೆ ಚೆನ್ನಾಗಿದ್ದೀರಾ ಅಂದರೆ ನನಗಿಂತ ಹೆಚ್ಚು ಖುಷಿ ಇನ್ಯಾರಿಗೂ ಆಗಲ್ಲ. ಆದರೆ ಒಂದು ವೇಳೆ ಅದೇನಾದರೂ ಸುಳ್ಳಾದರೆ, ನೀವು ಮಾಡ್ತಿರೋದು ಡ್ರಾಮಾ ಅಂತಾದರೆ ಅದನ್ನು ಖಂಡಿತ ನಾನು ಸಹಿಸ್ಕೊಳ್ಳಲ್ಲ. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವು ಪ್ರತಿ ಸಾರಿ ಬದಲಾಗ್ತೀನಿ ಅಂದಾಗೆಲ್ಲ ಏನಾದರೂ ಒಂದು ಆಗಬಾರ್ದಾಗುತ್ತೆ. ಮನೇಲೊಂದು ತೊಂದರೆ ಕಾಣಿಸ್ಕೊಳುತ್ತೆ. ಇದು ಸಾಕಷ್ಟು ಸಲ ಪ್ರೂವ್ ಆಗಿದೆ. ನಿಮ್ಮ ಒಳ್ಳೆತನ ಮನೇಲಿ ಏನಾದರೂ ಒಂದು ಸಮಸ್ಯೆಗೆ ಡೈರೆಕ್ಟಾಗಿ ಲಿಂಕ್ ಆಗಿರುತ್ತೆ. ಏನೋ ನಿಮ್ಮ ಒಳ್ಳೆತನ ಮುಂದೇನೋ ಕೆಟ್ಟದಾಗುತ್ತೆ ಅನ್ನೋದಕ್ಕೆ ಮುನ್ಸೂಚನೆ ಅನಿಸುತ್ತೆ. ಏನೋ ಈ ರೋಡಲ್ಲಿ ಬೋರ್ಡ್ ಹಾಕಿರ್ತಾರಲ್ಲ, ಆಕ್ಸಿಡೆಂಟ್ ಝೋನ್, ಎಚ್ಚರಿಕೆಯಿಂದ ಇರಿ, ಅದು ಬೇಡ ಅಂದರೂ ನೆನಪಾಗುತ್ತೆ. ನಿಮ್ಮ ಹಿಸ್ಟ್ರಿ ಅಷ್ಟು ಭಯಂಕರವಾಗಿದೆ. ಮೋಸ್ಟ್ಲಿ ಆ ಕಾರಣಕ್ಕೆ ನನಗೆ ಹಾಗೆ ಅನ್ನಿಸ್ತದೆ. ಇಲ್ಲ, ಅದಕ್ಕಲ್ಲ. ಬೇಸಿಕಲಿ ನಿಮಗೆ ನಾನಂದರೆ ಇಷ್ಟ ಇಲ್ಲ. ಅದಕ್ಕೆ ನಾನು ಏನೇ ಮಾಡೋಕ್ಕೋದ್ರೂ ಅದು ನಿಮಗೆ ಯಾವಾಗಲೂ ನೆಗೆಟಿವ್ ಆಗೇ ಕಾಣುತ್ತೆ. ಜಯದೇವರೇ, ನಾನು ಈ ಮನೆ ಸೊಸೆ ಅಂದಮೇಲೆ ಈ ಮನೇಲಿರೋರು ಬೈ ಡಿಫಾಲ್ಟ್ ನನ್ನೋರು. ಈ ಮನೇಲಿರೋರು ಎಲ್ಲರೂ ನಾನು ಇಷ್ಟಪಡ್ತೀನಿ, ನಿಮ್ಮನ್ನು ಇಷ್ಟಪಡ್ತೀನಿ. ಎಲ್ಲರ ಥರ ನಾನು ನಿಮ್ಮನ್ನು ಗೌರವಿಸ್ತೀನಿ. ಆದರೆ ನನ್ನ ಇಷ್ಟ ಕಷ್ಟ ಅನ್ನೋದು ಅವ್ರವ್ರ ನಡವಳಿಕೆ ಮೇಲೆ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ನಾನು ಸ್ವಲ್ಪ ನಿಷ್ಠುರವಾದಿ. ತಪ್ಪು ಯಾರೇ ಮಾಡಿದ್ರೂ ತಪ್ಪನ್ನು ತಪ್ಪು ಅನ್ನೋ ಕ್ಯಾರೆಕ್ಟರ್ ನಂದು. ನಾನಿರೋದೇ ಹೀಗೆ. ಎನಿವೇಸ್, ನಿಮ್ಮ ಅತ್ತಿಗೆಯಾಗಿ ನಿಮಗೊಂದು ಅಡ್ವೈಸ್ ಮಾಡ್ತಿದ್ದೀನಿ. ನಿಮ್ಮಿಂದ ಮಲ್ಲಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಆಗ ನಿಮಗೆ ಕ್ಷಮಿಸೋ ಮಾತೇ ಇರಲ್ಲ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಗುಡ್ ನೈಟ್. ಲೈಫಲ್ಲಿ ಏನೇನೋ ನೋಡಿದ್ದೀನಿ, ಎಂತೆಂಥವ್ರನ್ನ ಫೇಸ್ ಮಾಡಿದ್ದೀನಿ. ಆದರೆ ಈ ಭೂಮಿಕಾ ಕೈಲಿ ಹೇಳಿಸ್ಕೊಳ್ಳೋ ಹಾಗಾಯ್ತಲ್ಲ ನನ್ನ ಜೀವನ. Come on, Mahi. Pick the call.
ಇವನು ಯಾಕೆ ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಿದ್ದಾನೆ? ಹಲೋ, ಅದೇನು ಹೇಳಬೇಕು ಅಂದ್ಕೊಂಡಿದ್ಯೋ ಬೇಗ ಹೇಳಿ ಮುಗಿಸು. ಹೇಳ್ತೀನಿ, ಬಟ್ ಫೋನಲ್ಲ. ಮತ್ತೆ ಇನ್ನೇನು ಡೈರೆಕ್ಟಾಗಿ ಹೇಳ್ತೀಯಾ? ಎಸ್ ಮಹಿ, ಅದಕ್ಕೆ ಅಂತಾನೆ ಬಂದಿದ್ದೀನಿ. ಎಲ್ಲಿಗೆ? ನಿಮ್ಮ ಅಪಾರ್ಟ್ಮೆಂಟ್ ಹೊರಗಡೆನೇ ಇದ್ದೀನಿ, ಕೆಳಗಡೆ ಬಾ ಮಹಿ. ವಾಟ್ ನಾನ್ಸೆನ್ಸ್ ಇಸ್ ದಿಸ್? ನೀನು ಏನು ಅನ್ಕೊಂಡಿದ್ಯಾ? ನಾನು ಇಷ್ಟೊತ್ತಲ್ಲಿ ಆಚೆ ಬರಬೇಕಾ? ಮನೆಯವ್ರಿಗೆ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ? ಚೆನ್ನಾಗಿ ಗೊತ್ತು ಮಹಿ, ಅದಕ್ಕೆ ನಾನು ಮೇಲ್ ಬರ್ದೆ ನಿನ್ನನ್ನು ಕೆಳಗಡೆ ಬಾ ಅಂತ ಕರಿತಿರೋದು. ಈಗ ನೀನು ಕೆಳಗಡೆ ಬಂದರೆ ಸರಿ, ಇಲ್ಲ ಅಂದರೆ ನನಗೆ ಬೇರೆ ಆಪ್ಷನ್ ಇಲ್ಲದೆ ನಾನೇ ಮೇಲ್ ಬರಬೇಕಾಗತ್ತೆ. ಕೆಳಗಡೆ ಬರ್ತೀಯ ಅಲ್ವಾ ಮಹಿ? ನನಗೆ ಏನು ಮಾಡಲಿ? ಇವ್ನು ಹೀಗೆ ಮಾಡ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಮಹಿ, ಯಾಕೆ ಸೈಲೆಂಟ್ ಆಗಿಬಿಟ್ಟೆ? ಬರ್ತೀಯಾ ಇಲ್ವಾ? ಹಲೋ ಹಲೋ. ಅದು ಹೇಗೆ ಕಾಲ್ ರಿಸೀವ್ ಮಾಡಲ್ವೋ ನಾನು ನೋಡ್ತೀನಿ. ಗಾಡ್, ಇವ್ನು ಬಿಡಲ್ಲ ಅನ್ಸುತ್ತೆ. ಫೋನ್ ಸ್ವಿಚ್ ಆಫ್ ಮಾಡಿಬಿಡ್ತೇನೆ. ಶಿಟ್, ಸ್ವಿಚ್ ಆಫ್ ಮಾಡ್ತೀಯಾ? ಮಹಿಮಾ, ಮಾವ, ಏನಾಯ್ತಮ್ಮ? ಯಾಕೊಂಥರ ಇದೆಯಾ? ಎನಿ ಪ್ರಾಬ್ಲಮ್? ಹಾಗೇನಾದರೂ ಇದ್ದರೆ ನನ್ನ ಹತ್ರ ಹೇಳ್ಕೊ, ಸುಮ್ಮನೆ ಇರಬೇಡ. ಏನಿಲ್ಲ ಮಾವ, ಐ ಆಮ್ ಫೈನ್. ನೋಡಮ್ಮ, ಈ ಮನೇಲಿ ನಾನು ಒಂಥರ ಸೇಫ್ ಡೆಪಾಸಿಟ್ ಲಾಕರ್ ಇದ್ದಂಗೆ. ನನ್ನ ಮಕ್ಕಳು ಅವ್ರಿಗೇನೇ ಪ್ರಾಬ್ಲಮ್ ಬಂದರೂ ಅವ್ರ ಅಮ್ಮನ ಹತ್ರ ಹೇಳೋಕ್ಕಿಂತ ಮುಂಚೆ ನನ್ನ ಹತ್ರ ಬಂದು ಹೇಳ್ಕೊತಾರೆ. ಅದಕ್ಕೆ ಕಾರಣ ಏನು ಗೊತ್ತಾ? ಅವರಿಗೆ ಈ ಅಪ್ಪನ ಮೇಲಿರೋ ನಂಬಿಕೆ. ಅಪ್ಪ ಏನೇ ಆದರೂ ಈ ವಿಚಾರನ ಯಾರ ಹತ್ರನೂ ಬಾಯಿ ಬಿಡೋದಿಲ್ಲ. ಅಪ್ಪನಿಂದ ಒಂದು ಸಮಂಜಸವಾದ ಉತ್ತರ, ಪರಿಹಾರ, ಸಮಾಧಾನ ಸಿಗತ್ತೆ ಅನ್ನೋ ನಂಬಿಕೆ. ನೀನು ಅದೇ ಥರ ನನ್ನನ್ನು ನಂಬೋದು, ನಂಬಿ ಎಲ್ಲ ನನ್ನ ಹತ್ರ ಹೇಳ್ಕೋಬೋದು. ಓಕೆ? ನಾನು ನಿನ್ನ ಸಮಸ್ಯೆ ಏನು ಅಂತ ಅರ್ಥ ಮಾಡಿಕೊಂಡು ಅದಕ್ಕೆ ಒಂದು ಪರಿಹಾರ ಸೂಚಿಸೋದಕ್ಕೆ ಖಂಡಿತವಾಗ್ಲೂ ಪ್ರಯತ್ನ ಮಾಡ್ತೀನಿ. ನೀನು ಈ ಥರ ಡಲ್ಲಾಗಿ ಕೂತ್ಕೋಬೇಡಮ್ಮ. ಮನೆ ಮಕ್ಕಳು ಡಲ್ಲಾಗಿರೋದು ನನ್ನ ಕೈಲಿ ನೋಡೋಕ್ಕಾಗೋದಿಲ್ಲ. ನಾನು ನಾರ್ಮಲಾಗೇ ಇದ್ದೀನಿ ಮಾವ, ಜಸ್ಟ್ ಹಾಗೆ ಕೂತಿದ್ದೆ ಅಷ್ಟೇ. ಡೋಂಟ್ ವರಿ, ಐ ಆಮ್ ಫೈನ್. ಶೂರ್? ಎಸ್. ನಾನು ನಿನ್ನ ಮಾತನ್ನ ನಂಬೋದಾ? ಹಾಂ, ಸರಿ. ನೀನಿಷ್ಟು ಹೇಳಿದ ಮೇಲೆ ನಾನು ಜಾಸ್ತಿ ಪ್ರಶ್ನೆ ಕೇಳೋಕ್ಕೆ ಹೋಗೋದಿಲ್ಲ. ಒಟ್ಟಿನಲ್ಲಿ ನೀನು ಖುಷಿಯಾಗಿದ್ದರೆ ಸಾಕು. ಓಕೆ? ಚೀರ್ ಅಪ್. ಕೂತ್ಕೊಳ್ಳಿ. ಹಾಂ, ನೀವು ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ನೀವು ಹೇಳಿ ಕಳಿಸಿದ ಮೇಲೆ ಬರೋಕ್ಕಾಗಲ್ಲ ಅಂತ ಹೇಳೋಕ್ಕಾಗುತ್ತೆ. ಅಂದಹಾಗೆ ಈಗ ನಿಮ್ಮ ಆರೋಗ್ಯ ಹೇಗಿದೆ? ಪರವಾಗಿಲ್ಲ ತಾನೇ? ಈಗ ಸ್ವಲ್ಪ ಓಕೆ, ಸುಧಾರಿಸ್ಕೋತಾ ಇದ್ದೀನಿ. ಆದರೆ ನನ್ನ ಯೋಚನೆ ಅದಲ್ಲ ಗುರುಗಳೇ. ಇತ್ತೀಚೆಗೆ ನಮ್ಮ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ. ಒಂದು ಪ್ರಾಬ್ಲಮ್ ಮುಗೀತಿದ್ದಾಗೆ ಇನ್ನೊಂದು ಪ್ರಾಬ್ಲಮ್ ಶುರುವಾಗತ್ತೆ. ನೀವು ಸುಸ್ತು ಮಾಡ್ಕೋಬೇಡಿ ಗುರುಗಳೇ. ನಮ್ಮ ಮನೇಲಿ ಈಗಿರೋ ಪ್ರಾಬ್ಲಮ್ ಸಾಲ್ದು ಅಂತ ಅಮ್ಮನಿಗೆ ಬೇರೆ ಹೀಗಾಗಿದೆಯಲ್ಲ, ನಮಗೆಲ್ಲ ಬಹಳ ಯೋಚನೆ ಆಗಿಬಿಟ್ಟಿದೆ. ಅಮ್ಮನೇ ಹೇಳಿದ್ರು ನಮ್ಮ ಮನೆಯವ್ರು ಎಲ್ಲರ ಜಾತಕನ ಒಂದು ಸತಿ ತೋರಿಸೋಣ ಅಂತ. ನಮ್ಮ ಜಾತಕ ನೋಡಿ ನಮ್ಮ ಗ್ರಹಗತಿಗಳು ಹೇಗಿದೆ ಅಂತ ಸ್ವಲ್ಪ ಹೇಳ್ತೀರಾ? ಖಂಡಿತವಾಗ್ಲೂ. ಗೊತ್ತಲ್ಲ, ನಾನು ಹೇಳ್ಕೊಟ್ಟಾಗೆ ಹೇಳಬೇಕು. ಇದು ಮಲ್ಲಿ ಮತ್ತು ಜಯದೇವ್ ಜಾತಕ, ಸ್ವಲ್ಪ ನೋಡಿ ಹೇಳಿ. ಜಾತಕದಲ್ಲಿ ಏನಾಯ್ತೋ ಏನೋ, ಏನೂ ಇಲ್ಲದೆ ಇರಲಪ್ಪ ದೇವ್ರೆ.
ಏನು ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ. ಈ ಜೋಡಿದು ತುಂಬ ವಿಚಿತ್ರವಾದ ಜಾತಕ. ಭಯ ಪಡಬೇಡಿ. ವಿಚಿತ್ರ ಅಂದರೆ ಸಮಸ್ಯೆ ಏನಲ್ಲ. ಪ್ರಾರಂಭದಲ್ಲಿ ಸ್ವಲ್ಪ ಆಚೀಚೆ ಆದರೂ ಭವಿಷ್ಯದಲ್ಲಿ ಎಲ್ಲ ಸರಿ ಹೋಗುತ್ತೆ. ಇವ್ರ ಜೀವನ ತುಂಬ ಚೆನ್ನಾಗಿರುತ್ತೆ. ಎರಡು ದೇಹ ಒಂದು ಜೀವ ಅನ್ನೋ ಥರ ಅನ್ಯೋನ್ಯವಾಗಿ ಸಂಸಾರ ನಡೆಸ್ಕೊಂಡು ಹೋಗ್ತಾರೆ. ನೋಡ್ತೀಯಾ, ನಾನು ಹೇಳಿಲ್ಲ ಏನೂ ಆಗಲ್ಲ ಅಂತ. ಡೋಂಟ್ ವರಿ ಜೈ, ಇದೆಲ್ಲ ನಾನು ಆಡಿಸ್ತಾ ಇರೋ ಆಟ. ಇದು ನನ್ನ ಜಾತಕ. ಜಾತಕ ಅಂದರೆ ಹೀಗಿರಬೇಕು. ಅತ್ಯಂತ ಶ್ರೇಷ್ಠವಾದ ಜಾತಕ ಇದು, ಲಕ್ಷಕ್ಕೊಂದು. ಈ ಮನೆ ಪಾಲಿಗೆ ಸಾಕ್ಷಾತ್ ಮಹಾಲಕ್ಷ್ಮಿ ನೀವು. ನಿಮ್ಮದೇನೂ ಸಮಸ್ಯೆ ಇಲ್ಲ. ಆರೋಗ್ಯದ ಬಗ್ಗೆನೂ ಚಿಂತೆ ಮಾಡಬೇಡಿ. ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ಬೇರೆ ಜಾತಕ ಕೊಡಿ. ಇದು ಮಹಿಮಾ, ಅಶ್ವಿನಿ ಮತ್ತು ಪಾರ್ಥನ್ ಜಾತಕ. ಈ ಮೂರೂ ಜಾತಕಗಳಿಗೆ ಏನೂ ಸಮಸ್ಯೆ ಇಲ್ಲ. ಸಣ್ಣ ಪುಟ್ಟ ಸಮಸ್ಯೆ ಇದೆ, ಅದು ಅಲ್ಲಲ್ಲೇ ಸರಿ ಹೋಗುತ್ತೆ. ತಗೊಳ್ಳಿ, ಬೇರೆ ಜಾತಕ ಕೊಡಿ. ಇದು ಗೌತಮ್ ಮತ್ತು ಭೂಮಿಕಾ ಜಾತಕ. ಸ್ವಲ್ಪ ನೋಡಿ ಹೇಳಿ ಗುರುಗಳೇ. ಏನಾಯ್ತು ಗುರುಗಳೇ? ಏನಾದರೂ ಸಮಸ್ಯೆ ಇದೆಯಾ? ಹಾಂ, ಇಲ್ಲ ಏನಿಲ್ಲ. ಎರಡು ಒಳ್ಳೆ ಜಾತಕ. ಈಡು ಜೋಡು ತುಂಬ ಚೆನ್ನಾಗಿ ಕೂಡಿ ಬಂದಿದೆ. ಅದರಲ್ಲೂ ಭೂಮಿಕಾ ಅವರ ಗುಣ ಸ್ವಭಾವ ಹೇಗಿದೆ ಅಂದರೆ ಪ್ರತಿಯೊಬ್ಬರಿಗೂ ಪಾಠ ಹೇಳುವ ಗುರುವಿನ ಸ್ಥಾನದಲ್ಲಿ ನಿಲ್ತಾರೆ. ಅವರಿಂದ ಕಲಿಯೋದು, ಅಳವಡಿಸ್ಕೊಳ್ಳೋದು ತುಂಬ ಇರುತ್ತೆ. ಎಷ್ಟು ಮೃದು ಸ್ವಭಾವನೋ ಅಷ್ಟೇ ಕಠಿಣ ಕೂಡ. ಪಾಠ ಹೇಳೋದಷ್ಟೇ ಅಲ್ಲ, ಪಾಠ ಕಲಿಸೋದು ಕೂಡ ಇವರಿಗೆ ಗೊತ್ತಿದೆ. ನಿಮ್ಮ ಬಗ್ಗೆ ಎಷ್ಟು ಕರೆಕ್ಟಾಗಿ ಹೇಳ್ತಿದಾರಲ್ವಾ ಅಕ್ಕರೆ? ಈ ಜಾತಕ ನೋಡಿದ್ರೆ ಇವರು ಶಿಕ್ಷಕ ವೃತ್ತಿಯಲ್ಲಿರೋ ಥರ ಇದೆ. ಹಾ, ಕರೆಕ್ಟು. ಅಕ್ಕರು ಇಂಗ್ಲಿಷ್ ಟೀಚರು. ಅಂದ್ಕೊಂಡೆ, ಜಾತಕದಲ್ಲಿ ಅದು ಎದ್ದು ಕಾಣ್ತಾ ಇದೆ. ಇವರಿಗೆ ಪುಸ್ತಕದ ಪಾಠನೂ ಗೊತ್ತು, ಜೀವನದ ಪಾಠನೂ ಗೊತ್ತು. ಹೊಗಳಿ, ಇನ್ನೂ ಚೆನ್ನಾಗಿ ಹೊಗಳಿ. ಕುರಿನ ಬಲಿ ಕೊಡಕ್ಕೆ ಮುಂಚೆ ಚೆನ್ನಾಗಿ ಕೊಬ್ಬಿಸ್ಬೇಕಲ್ವಾ? ಈ ಜಾತಕನೂ ಚೆನ್ನಾಗಿದೆ. ಗಂಡ ಹೆಂಡತಿ ಜಾತಕ ಒಬ್ರಿಗೊಬ್ರಿಗೆ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ. ಆದರೂ ಗುರುಗಳೇ, ಅಮ್ಮನಿಗೆ ಹೀಗಾಯ್ತಲ್ಲ, ಯಾಕೋ ಮನೇಲಿ ಏನೂ ಸರಿ ಹೋಗ್ತಿಲ್ಲ. ಅದಕ್ಕೆ ಏನಾದರೂ ಪರಿಹಾರ ಇದ್ರೆ ಹೇಳಿ, ನಮ್ಮ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ. ಆ ಥರ ಭಯ ಪಡುವಂಥದ್ದು ಏನೂ ಇಲ್ಲ. ಎಲ್ಲರ ಗ್ರಹಗತಿಗಳು ಚೆನ್ನಾಗೇ ಇದೆ. ಈ ಮನೆ ಮೇಲೆ ಒಂದು ಕೆಟ್ಟ ದೃಷ್ಟಿ ಬಿದ್ದಿದೆ ಅಷ್ಟೇ. ಹಾಂ, ಎಲ್ಲ ಸರಿ ಹೋಗುತ್ತೆ, ಏನು ಯೋಚನೆ ಮಾಡಬೇಡಿ. ಭೂಮಿಕಾ, ಇದೆಲ್ಲ ಮೇಲೆ ಇಟ್ಬಿಡುವ. ಮಲ್ಲಿ, ಒಳ್ಳೆಯದು. ನೀವು ಬಂದಿದ್ದು ಭಾಳ ಒಳ್ಳೇದಾಯಿತು ಗುರುಗಳೇ. ಅಮ್ಮ, ಅವ್ರನ್ನ ಕಳಿಸ್ಕೊಡೋ ವ್ಯವಸ್ಥೆ ಮಾಡಿ ಬರ್ತೀನಿ. ಒಂದು ನಿಮಿಷ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಹೇಳಿ ಗುರುಗಳೇ. ನಿಮ್ಮ ಶ್ರೀಮತಿಯವರ ಜಾತಕದಲ್ಲಿ ಎಲ್ಲ ಸರಿ ಇದೆ ಅಂತ ನಾನು ಹೇಳಿದ್ದು ಸುಳ್ಳು.
ನಿಮ್ಮಿಬ್ಬರ ಜಾತಕದಲ್ಲಿ ಒಂದು ಸಮಸ್ಯೆ ಇದೆ. ತುಂಬ ದೊಡ್ಡ ಸಮಸ್ಯೆ. ಅರೆ ಪುಟ್ಟಿ, ಯಾಕಮ್ಮ ಸ್ಟುಡಿಯೋಗೆ ಹೋಗ್ತಾ ಇಲ್ವಾ? ಇಲ್ಲ ಅತ್ತೆ, ಯಾಕೋ ಸ್ವಲ್ಪ ಮೂಡ್ ಸರಿ ಇಲ್ಲ, ನಾಳೆ ಹೋಗ್ತೀನಿ. ಅಯ್ಯೋ ಭಗವಂತ, ನಿನ್ನೇನೋ ಇದನ್ನೇ ಹೇಳಿದೆಯಲ್ಲ. ಮೂಡ್ ಸರಿ ಹೋಗ್ದಿರೋಂಥದ್ದು ಏನಾಗಿದೆ ನಿನಗೆ? ಯಾರಾದರೂ ಏನಾದರೂ ಹೇಳಿದ್ರಾ? ಹೇಳು ಪುಟ್ಟ, ನನ್ನ ಹತ್ರ ತಾನೆ. ಏನಾಯ್ತು ಮಹಿಮಾ? ಬಾ ನಿಮಿಷ. ಹಲೋ, ಯಾರು? ದೀಪಾಂಶು ಅವರಾ? ಹಲೋ, ಗುಡ್ ಮಾರ್ನಿಂಗ್. ನಾನು ಮಹಿಮಾ ಮದರ್ ಇನ್ ಲಾ ಮಾತಾಡ್ತಾ ಇದ್ದೀನಿ. ಮಂದಾಕಿನಿ ಸದಾಶಿವ. ಅದೇ ಅವತ್ತು ಮಿಸ್ ಮೈಸೂರ್ 1988. ಹಾಯ್ ದೀಪಾಂಶು, ನಾನು ಮಹಿಮಾ ಮಾತಾಡ್ತಾ ಇದ್ದೀನಿ. ಅದು ಡಿಸೈನ್ ಹೇಳಿದ್ನಲ್ಲ, ಅದು ರೆಡಿ ಆಯ್ತಾ? ರೆಡಿ ಇದೆಯಾ? ಪ್ಲೀಸ್ ಡಿಲೇ ಮಾಡಬೇಡ ದೀಪಾಂಶು, ಅದು ನಾಳೆಗೆ ಬೇಕು. ಹಾಂ. ಏನು ಮಹಿ, ಏನೇನೋ ಮಾತಾಡ್ತಿದ್ಯಾ? ಟೆನ್ಷನ್ ಆಗ್ಬಿಟ್ಟಿದ್ಯಾ? ದೀಪಾಂಶು, ಯಾಕೆ ಹೀಗೆ ಮಾಡ್ತಾ ಇದೆಯಾ? ನಮ್ಮ ಮನೆಗೆ ಫೋನ್ ಮಾಡೋಷ್ಟು ಧೈರ್ಯ ಬಂತ ನಿನಗೆ? ಮನೆ ಕಾಲ್ ಮಾಡೋದಲ್ಲ ಮಹಿ, ರಾತ್ರಿಯಿಂದ ಮನೆ ಹೊರಗಡೆನೇ ಇದ್ದೀನಿ. ವಾಟ್? ಇನ್ನೂ ಇಲ್ಲೇ ಇದೆಯಾ? ಎಸ್ ಮಹಿ, ನಿನಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೀನಿ. ನನ್ನ ಕ್ಯಾರೆಕ್ಟರ್ ಏನು ಅಂತ ನಿನಗೆ ಗೊತ್ತಲ್ವಾ? ಈಗ ನೀನಾಗಿ ನೀನೇ ಕೆಳಗಡೆ ಬರ್ತೀಯಾ, ಇಲ್ಲ ನಾನಾಗಿ ನಾನೇ ಮೇಲೆ ಬರಲ್ಲ? ಚಾಯ್ಸ್ ಇಸ್ ಯುವರ್ಸ್. ನೋಡು. ಹಾಂ ದೀಪಾಂಶು, ಕ್ವಾಲಿಟಿ ವಿಷಯದಲ್ಲಿ ಕಾಂಪ್ರಮೈಸ್ ಆಗೋ ಹಾಗೆ ಇಲ್ಲ. ನಾನು ಏನು ಹೇಳಿದ್ದೀನೋ ಹಾಗೆ ಎಕ್ಸಾಕ್ಟಾಗಿರಬೇಕು. ಓಕೆನಾ? ಮಹಿ, ಸಾಕು ನಿಲ್ಲಿಸು. ನೀನು ಅಲ್ಲೇ ಮ್ಯಾನೇಜ್ ಮಾಡೋದಕ್ಕೆ ಏನೇನೋ ಮಾತಾಡಬೇಡ. ನೀನು ನಿಮ್ಮ ಮನೆಯವ್ರನ್ನ ಮ್ಯಾನೇಜ್ ಮಾಡ್ಬೋದು, ಬಟ್ ನನ್ನನ್ನು ಮ್ಯಾನೇಜ್ ಮಾಡೋಕ್ಕಾಗಲ್ಲ ಮಹಿ. ಈಗೇನು, ನೀನು ಬರ್ತೀಯಾ ಇಲ್ಲ ನಾನೇ ಬರಲ್ಲ? ಸರಿ, ಬರ್ತೀನಿ. ಗುಡ್. ಯಾಕೆ ಮರಿ, ಏನಾಯ್ತು? ಅದೇ ಏನಿಲ್ಲ, ಒಂದು ಆರ್ಡರ್ದು ಸ್ವಲ್ಪ ಮಿಸ್ಟೇಕ್ ಆಗಿಬಿಟ್ಟಿದೆ. ನಾನು ಅದು ಟೆನ್ಷನಲ್ಲಿದೆ. ಸ್ವಲ್ಪ ಕೆಳಗಡೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಅತ್ತೆ. ಸರಿಮ್ಮ. ಹಾಂ. ಆಗಲೇ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಈಗ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರಲ್ಲ ಗುರುಗಳೇ? ಅದು ನಿಮ್ಮ ಶ್ರೀಮತಿಯವರು ಇಲ್ಲೇ ಇದ್ದಿದ್ದರಿಂದ ಸತ್ಯ ಹೇಳೋಕ್ಕಾಗದೆ ಹಾಗೆ ಹೇಳಬೇಕಾಗಿ ಬಂತು. ನಾನು ಆಗಲೇ ಸತ್ಯ ಹೇಳಿದರೆ ಅವ್ರ ನೆಮ್ಮದಿ ಕೆಡ್ತಿತ್ತು. ನನಗೆ ಹಾಗಾಗೋದು ಇಷ್ಟ ಇರಲಿಲ್ಲ. ಹಾಗಾದರೆ ನಮ್ಮ ಜಾತಕದಲ್ಲಿ ಏನು ಸಮಸ್ಯೆ ಇದೆ ಗುರುಗಳೇ? ಏನಂತ ಹೇಳಲಿ? ನಿಜ ಹೇಳಬೇಕು ಅಂದರೆ ಈ ಎರಡೂ ಜಾತಕಗಳು ಒಂದಕ್ಕೊಂದು ತದ್ವಿರುದ್ಧವಾಗಿದೆ. ಈ ಎರಡೂ ಜಾತಕಗಳ ಮಧ್ಯೆ ಹೊಂದಾಣಿಕೆ ಅನ್ನೋದು ಎಳ್ಳಷ್ಟೂ ಇಲ್ಲ. ಹಾಗೆ ನೋಡಿದ್ರೆ ಈ ಎರಡೂ ಜಾತಕಗಳಿಗೆ ಮದುವೆನೇ ಆಗಬಾರ್ದಾಗಿತ್ತು. ಮದುವೆಗೆ ಮುಂಚೆ ಜಾತಕ ತೋರಿಸ್ದೆ ತುಂಬ ದೊಡ್ಡ ತಪ್ಪು ಮಾಡಿದ್ದೀರ. ಈಗೇನಾಯಿತು ಅಂತ ನೀವು ಹೀಗೆ ಹೇಳ್ತಾ ಇದ್ದೀರಾ ಗುರುಗಳೇ? ಸ್ವಲ್ಪ ಬಿಡಿಸಿ ಹೇಳಿ. ನಾನು ಆಗಲೇ ಹೇಳಿದಾಗೆ ಇವರಿಬ್ಬರೂ ಮದುವೆ ಆಗಬಾರ್ದಾಗಿತ್ತು. ಈಗ ಹೋಗಿದೆ. ಸಮಸ್ಯೆ ಇನ್ನಷ್ಟು ಜಾಸ್ತಿ ಆಗುತ್ತೆ. ಹಾಂ, ಹೇಳಿ ಹೇಳಿ, ಇನ್ನಷ್ಟು ಎದುರಿಸಿ. ಭಯನೇ ನಮ್ಮ ಬಂಡವಾಳ. ಎಕ್ಸಾಕ್ಟಾಗಿ ಏನಾಗುತ್ತೆ ಗುರುಗಳೇ? ಸಮಸ್ಯೆನೇ ಸಂಸಾರ ಆಗುತ್ತೆ. ಇನ್ನು ಮುಂದೆ ನೀವು ಗಂಡ ಹೆಂಡತಿಯಾಗಿ ಒಂದೇ ಮನೇಲಿರ್ಬೋದು, ಆದರೆ
ಒಂದಾಗೋಕ್ಕಾಗಲ್ಲ. ಅಂದರೆ ಇಬ್ಬರು ದೈಹಿಕವಾಗಿ ದೂರನೇ ಇರಬೇಕು. ಯಾಕೆಂದರೆ ಹುಡುಗಿ ಜಾತಕದಲ್ಲಿ ತುಂಬ ಗಂಭೀರವಾದ ದೋಷ ಇದೆ. ಒಂದು ವೇಳೆ ನೀವೀ ನನ್ನ ಎಚ್ಚರಿಕೆಯನ್ನು ಮೀರಿ ಪರಸ್ಪರ ಒಂದಾದರಿ ಅಂತಂದರೆ ಕೇಡು ಕಟ್ಟಿಟ್ಟ ಬುತ್ತಿ. ಕಷ್ಟ ನಷ್ಟಗಳು ಸಂಭವಿಸುತ್ತವೆ. ಅಂದರೆ ಏನಾಗತ್ತೆ ಗುರುಗಳೇ? ಏನು ಬೇಕಾದರೂ ಆಗಬಹುದು. ಹುಟ್ಟೋ ಮಗು ನಿಮ್ಮ ವಂಶಕ್ಕೆ ಕಂಟಕವಾಗಬಹುದು. ಮುಂದೆ ಅವರ ದಾಂಪತ್ಯ ಜೀವನ ಖಂಡಿತ ಚೆನ್ನಾಗಿರಲ್ಲ. ನಿಮ್ಮ ಹೆಂಡತಿಯ ಜಾತಕದ ಪ್ರಕಾರ ಆ ಜಾತಕದಲ್ಲಿ ಕಂಟಕ ದೋಷ ಇರುವುದರಿಂದ ನಿಮ್ಮ ಹೆಂಡತಿಯ ಪ್ರಾಣಕ್ಕೆ ಅಪಾಯ. ಇಷ್ಟರಲ್ಲೇ ಅವರಿಗೇನಾದರೂ ಅಪಾಯ ಸಂಭವಿಸಬೇಕಾಗಿತ್ತು. ಆದರೆ ನಿಮ್ಮ ಜಾತಕದ ಬಲ ಅವರನ್ನ ರಕ್ಷಣೆ ಮಾಡಿದೆ. ಅವರ ವಿಷಯದಲ್ಲಿ ನೀವು ಎಷ್ಟೇ ಜಾಗ್ರತೆಯಿಂದ ಇದ್ದರೂ ಸಾಲದು. ಅವ್ರನ್ನ ಕಾಪಾಡಿಕೊಳ್ಳೋದೇ ನಿಮಗೊಂದು ದೊಡ್ಡ ಸವಾಲಾಗಿರುತ್ತೆ. ಒಳ್ಳೆಯದೋ ಕೆಟ್ಟದ್ದು ಏನೇ ಇದ್ದರೂ ಅದನ್ನು ಸ್ವೀಕರಿಸಬೇಕು ಅಲ್ವಾ? ಗುರುಗಳೇ, ಒಂದು ಸಮಸ್ಯೆಗೆ ಒಂದು ಪರಿಹಾರ ಇದ್ದೇ ಇರುತ್ತೆ. ಈ ಸಮಸ್ಯೆಗೇನು ಪರಿಹಾರ ಇಲ್ವಾ ಇದ್ರೆ ತಿಳಿಸಿ. ಹಾಗೆ ಪರಿಹಾರ ಇದ್ದಿದ್ದರೆ ನಾನು ಅದನ್ನಾಗಲೇ ಹೇಳ್ತಿದ್ದೆ. ನೀವು ಗಂಡ ಹೆಂಡತಿ ದೂರನೇ ಇರಬೇಕು. ಅದೊಂದೇ ಈ ಸಮಸ್ಯೆಗೆ ಪರಿಹಾರ. ನಿಮ್ಮ ಹೆಂಡತಿ ವಿಷಯದಲ್ಲಿ ನೀವು ಸಾಧ್ಯವಾದಷ್ಟು ಜಾಗ್ರತೆ ವಹಿಸಬೇಕು. ನೀವು ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು. ನಿಮಗೆ ಬೇರೆ ಆಯ್ಕೆನೇ ಇಲ್ಲ.